ಅತ್ತಿಗೆ ಇಂದು ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ. ಅತ್ತಿಗೆ ಪಾಸ್ ಆಗಿದ್ದೇನೆ. ನನಗೆ ಆಶೀರ್ವದಿಸು ಅತ್ತಿಗೆ, ನನಗೆ ಆಶೀರ್ವದಿಸು. ಆ ಜಗಜ್ಯೋತಿ ಬಸವೇಶ್ವರ ನಿನಗೆ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಿ ಅಂತ ಆ ತೀವ್ರತೆ ಬಿಟ್ಕೊಳ್ತೀನಿ ನಾನು. ಅತ್ತಿಗೆ ತೆಗೆದುಕೋ ಅತ್ತಿಗೆ ಸ್ವೀಟು. ಅಣ್ಣ ಅಣ್ಣ ತಮ್ಮನ ಕೂಗು ಕೇಳಿದ್ರೆ ಸಾಕು ಓಡಿ ಬಂದು ಹಚ್ಚಿಕೊಳ್ಳುವ ನನ್ನ ಅಣ್ಣ ಹತ್ತು ನಮ್ಮ ಮನೆಯಲ್ಲಿಲ್ಲವೇ ನನ್ನ ಅವನು ತೋಟಕ್ಕೆ ನೀರು ಬಿಡಲು ಹೋಗಿದ್ದಾನಪ್ಪ. ಈಗ ಬರುವ ವೇಳೆಯಾಗಿದೆ. ಇಷ್ಟರಲ್ಲೇ ಬಂದರೂ ಬರಬಹುದು. ಅದು ನೆನೆಸುವುದರೊಳಗೆ ಅರ್ಜುನ ಬಂದೇ ಬಿಟ್ಟ. ನೋಡಲಿ ತಮ್ಮ ರಾಜು, ಈಗ ಬಂದೇನಪ್ಪ? ಹೌದಣ್ಣ, ಈಗ ಬಂದೆ. ಬಂದು ಕೆಲವೇ ಸಮಯಗಳಾಯ್ತಣ್ಣ. ತೆಗೆದುಕೋ ಅಣ್ಣ ಸ್ವೀಟು. ಇದೆ ಅಣ್ಣ, ಇಂದು ನಾನು ಪಾಸ್ ಆಗಿದ್ದೇನೆ ಅಣ್ಣ, ಇಂದು ನಾನು ಪಾಸ್ ಆಗಿದ್ದೇನೆ. ಈ ಅರ್ಜುನನ ತಮ್ಮ ರಾಜು ಪಾಸ್ ಆಗಿದ್ದಾನೆ. ರಾಮ ಭೀಮ ಹನುಮ ಬರಲೇ, ನನ್ನ ತಮ್ಮ ಪಾಸ್ ಆಗಿದ್ದಾನೆ. ಹಾ, ಹತ್ತಿಗೆ ಮೊದಲು ಆ ದೇವರಿಗೆ ತುಪ್ಪದ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗಿ ಬನ್ನಿ. ಅತ್ತಿಗೆ ಹಾ ತಮ್ಮ ರಾಜು, ಮೊದಲು ಹೋಗಿ ಆ ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸಿ ಬಾರೋ. ಬದಲ ಅಣ್ಣ, ದೇವರಂತ ಅಣ್ಣ ಅತ್ತಿಗೆರು ಇಲ್ಲಿರುವಾಗ ಅವರಿಗೆ ಮೊದಲು ನಮಸ್ಕರಿಸಿ ಆ ನಂತರ ಗುಡಿಗೆ ಹೋಗಿ ದೇವರಿಗೆ ನಮಸ್ಕರಿಸಿ ಗಂಧದ ಕಡ್ಡಿ ಬೆಳಗ್ಗೆ ಬಂದರವಾಯ್ತಣ್ಣ, ಗಂಧದ ಕಡ್ಡಿ ಬೆಳಗ್ಗೆ ಬಂದರವಾಯ್ತು. ರಾಜು, ದೇವರಿಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರ್ದಪ್ಪ. ಮತ್ತೇನಣ್ಣ, ಹಗಲು ಇರಲು ಭೂಮಿಯಲ್ಲಿ ದುಡಿದು ಮತ್ತೊಬ್ಬರ ಕಾಲಿಡಿದು ಸಾಲ ಮಾಡಿ ಈ ನಿನ್ನ ತಮ್ಮನನ್ನು ಇಲ್ಲಿವರೆಗೆ ಓದಿಸಿದ್ರಣ್ಣ, ಇಲ್ಲಿವರೆಗೆ ಓದಿಸಿದ್ರಿ. ಅಂದ ಮೇಲೆ ನೀವೇ ಅಣ್ಣ ನನ್ನ ಪ್ರತ್ಯಕ್ಷ ದೇವರು, ನೀವೇ ಅಣ್ಣ. ಹುಚ್ಚಪ್ಪ, ನರಕುಲದ ಮಾನವನೆಂದಾದರೂ ದೇವರಾಗಬಲ್ಲನೆ. ದೇವರು ದೇವರೇ, ಮಾನವ ಮಾನವನೇ. ಮೊದಲೇ ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡ ತಬ್ಬಲಿ. ಒಂದು ವೇಳೆ ನನ್ನ ತಂದೆ ಇದ್ದಿದ್ದರೆ ನನ್ನನ್ನು ಓದಿಸುತ್ತಿರಲಿಲ್ಲವೇ? ಅದರಂತೆ ನನ್ನ ತಂದೆಯ ಸ್ಥಾನದಲ್ಲಿ ನನ್ನನಾದ ನಾನಿರುವಾಗ ನಿಮ್ಮ ಪೋಷಣೆ ಮಾಡಬೇಕಾದದ್ದು ನನ್ನ ಇಚ್ಛೆಯ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನಷ್ಟೇ. ತಮ್ಮ ರಾಜು, ಇನ್ನು ಮುಂದೆ ಎಲ್ಲಾದರೂ ಒಂದು ಸರ್ಕಾರಿ ಉದ್ಯೋಗವನ್ನು ಹುಡುಕಿಕೊಂಡು ಬಿಡು. ಇಲ್ಲಣ್ಣ, ಇಲ್ಲ, ನಾನು ನೌಕರಿಗೆ ಹೋಗೋದಿಲ್ಲಣ್ಣ, ನೌಕರಿಗೆ ಹೋಗೋದಿಲ್ಲ. ಯಾಕೆ ರಾಜು, ಏನಾಗಿದೆ ನಿನಗೆ? ಹೀಗೇಕೆ ಮಾತನಾಡುತ್ತಿರುವೆ? ಹೌದಣ್ಣ, ನಾನು ನೌಕರಿ ಹುಡುಕಿಕೊಂಡು ನಾನು ನೌಕರಿಗೆ ಹೋದರೆ ನಿಮ್ಮೊಂದಿಗೆ ಎದ್ದು ಹೊಲದಲ್ಲಿ ದುಡಿಯುವವರು ಯಾರಣ್ಣ? ಹೊಲದಲ್ಲಿ ದುಡಿಯುವವರು ಯಾರು? ಅದು ಅಲ್ಲದೆ ನಿಮ್ಮೊಂದಿಗೆ ಎದ್ದು, ಅದು ಅಲ್ಲದೆ ನಮ್ಮಂತ ಕಡಬಡವರಿಗೆ ನೌಕರಿ ಅನ್ನುವುದು ಕನಸಿನ ಮಾತಣ್ಣ, ಕನಸಿನ ಮಾತು. ರಾಜು, ಬಡವರಾಗ್ಲಿ ಶ್ರೀಮಂತರಾಗ್ಲಿ ನೋಡು, ನಿನ್ನ ದೈವದಲ್ಲಿ ನೌಕರಿ ಮಾಡ್ಬೇಕಂತ ಬರ್ದಿದ್ರೆ ಖಂಡಿತವಾಗಿಯೂ ಆ ನೌಕರಿ ನಿನಗೆ ಸಿಗುತ್ತೆ. ಆದ್ರೆ ನೀನು ಮಾತ್ರ ಕಲಿಯೋದು ಮಾತ್ರ ನಿಲ್ಲಿಸಬೇಡವ ಇದನ್ನ. ಅತ್ತಿಗೆ, ನನ್ನನ್ನು ಓದಿಸುವ ಸಲುವಾಗಿ ಅಣ್ಣ ಮಾಡಿದ ಸಾಲ ಇನ್ನೂ ತೀರಿಲ್ಲಮ್ಮ, ಇನ್ನೂ ತೀರಿಲ್ಲ. ಅತ್ತಿಗೆ, ಅಂದ ಮೇಲೆ ನೌಕರಿಗೆ ಹಣ ಎಲ್ಲಿಂದ ತರಬೇಕು
ರಾಜು ಅದಕ್ಕೇಕೆ ಚಿಂತಿಸುವೆ ಕಣೋ, ಕಲ್ಲು ಬಂಡೆಯಂತೆ ಈ ನಿನ್ನ ಅಣ್ಣ ಅರ್ಜುನ ಇನ್ನು ಜೀವಂತ ಇರುವಾಗ ಹಣದ ಬಗ್ಗೆ ನಿನಗೇಕೆ ಚಿಂತೆ ತಮ್ಮ? ನಿನ್ನ ನೌಕರಿಯ ಸಲುವಾಗಿ ನನ್ನನ್ನು ನಾನು ಮಾರಿಕೊಂಡಾದರೂ ನಿನ್ನ ನೌಕರಿಗೆ ಹಣ ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಸಾಹೇಬನಾಗಬೇಕೆನ್ನುವುದೇ ನನ್ನ ಹೆಬ್ಬಯಕೆ ಕಣೋ. ಅದು ಅಲ್ಲದೆ ನಮ್ಮ ಅಣ್ಣ ಅತ್ತಿಗೆಯರ ಆಸೆಯೂ ಕೂಡ ಅದೇ ಆಗಿದೆ ಕಣಪ್ಪ. ಹಾಗಾಗಿ ನೀನು ಅದನ್ನು ಆ ಆಸೆಗೆ ತಣ್ಣೀರು ಎರಚಬೇಡ ಕಣೋ, ತಣ್ಣೀರು ಎರಚಬೇಡ. ಅಣ್ಣ ನೀವು ನನ್ನ ಮೇಲೆ ಇಟ್ಟಿರುವ ಆ ಪ್ರೀತಿ ನೋಡಿ ಆ ಸೂರ್ಯಚಂದ್ರರು ನಾಚಬೇಕಣ್ಣ, ಸೂರ್ಯಚಂದ್ರರು ನಾಚಬೇಕು. ನೀವಿಷ್ಟು ನನಗೆ ಬೆಂಬಲ ಕೊಡ್ತೀರಿ ಅಂದಾಗ ನಿಮ್ಮೆಲ್ಲರ ಇಚ್ಛೆ ನಾನು ಲೋಕರಿಗೆ ಪ್ರಯತ್ನ ಮಾಡುತ್ತೇನೆ, ಪ್ರಯತ್ನ ಮಾಡುತ್ತೇನೆ. ನೋಡಪ್ಪ, ಮಾತು ಸಾಕು ಮಾಡಿ ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಬನ್ನಿ, ಏನ್ ನೋಡ್ತಾ ಇದ್ದಾರಾ? ತಮ್ಮದ್ರ ಕರ್ಕೊಂಡು ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ತಾಯೇ ದುರ್ಗಾ ಪರಮೇಶ್ವರಿ, ಈ ಸುಖಮಯವಾದ ಸುಂದರ ಸುಖ ಸಂಸಾರ ಯಾವ ಕಾಲಕ್ಕೂ ಹೀಗೆ ನಗು ನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ನನ್ನ ತಮ್ಮ ರಾಜುವಿನಂತೆ ಈ ಅರ್ಜುನನು ನನ್ನ ತಮ್ಮನಾಗಿದ್ದರೆ ಈ ಬಡವನ ಪಾರಕ್ಕೆ ಸಂತೋಷವೇ ಇರುತ್ತಿರಲಿಲ್ಲ ತಾಯೇ, ಇರುತ್ತಿರಲಿಲ್ಲ. ಅಣ್ಣ ಏಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಇವು ಕಣ್ಣೀರಲ್ಲಪ್ಪ, ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಪ್ರೀತಿಯನ್ನು ನೋಡಿ ತಡೆಯಲಾರದ ಆನಂದ ಬಾಷ್ಪಗಳಪ್ಪ, ತಡೆಯಲಾರದ ಆನಂದ ಬಾಷ್ಪಗಳು. ಅಣ್ಣ, ಹಾಗಾದರೆ ನಿಮ್ಮೆಲ್ಲರ ಇಚ್ಛೆಯಂತೆ ನಾವು ಇದೇ ಸಂತೋಷಕ್ಕೆ ಹಾಡಿನಲ್ಲಿಯೋಣ ಬಾ ಅಣ್ಣ, ಹಾಡಿನಲ್ಲಿಯೋಣ ಬನ್ನಿ.
ಹಣ್ಣನು ತಾಯಿಯಾದನು ನೋಡಿರಿ. ಹಿರಿಮೆಯೇ ಏರಿದರು ನಗುವಿನ ಮಲುಮೆ ತುಂಬಿದೆ. ಆನಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಂಗಳೇ ಕೊಡೆಯಾಗಲಿ ತುಂಬಿದ ಮನೆಯಲ್ಲಿ ಹೃದಯದ ಹೂಮಳೆ.